പോകുന്നുണ്ട്, പോകുകയാണ്. ಈ ಎರಡು ಪದಗಳ ವ್ಯತ್ಯಾಸವನ್ನು ಎಕ್ಸಾಂಪಲ್ಸ್ ಹೇಳುವುದರ ಮೂಲಕ ನಾನು ಹೇಳಿಕೊಡ್ತೇನೆ. ಮೊದಲು പോകുന്നുണ്ട്. ಈ ಪದದ ಕೊನೆಯಲ್ಲಿ ನುಂಡು ಅಂತೇಳಿ ನೋಡಿದ್ರಾ? ಅಂದರೆ ಯಾವಾಗ ಒಂದು ಕ್ರಿಯಾಪದ ನುಂಡು ಅಂತೇಳಿ ಕೊನೆಗೊಳ್ಳುತ್ತದೆ ಆವಾಗ ಅದನ್ನು ಫ್ಯೂಚರ್ ಪ್ಲಾನ್ ಬಗ್ಗೆ ಹೇಳುವಾಗ ಬಳಕೆ ಮಾಡ್ತೇವೆ. ಅಂದರೆ ನಿಯರೆಸ್ಟ್ ಫ್ಯೂಚರ್. ಇವಾಗ ಒಂದು ಎಕ್ಸಾಂಪಲ್ ನೋಡಿ. ನಾಳೆ ನಾನು ಮಂಗಳೂರಿಗೆ ಹೋಗ್ತಿದ್ದೇನೆ. നാളെ ഞാൻ മംഗലാപുരത്ത് പോകുന്നുണ്ട്. ಇನ್ನೊಂದು ಎಕ್ಸಾಂಪಲ್ ನೋಡಿ. ಇವತ್ತು ಸಂಜೆ ಅವನು ಅವಳನ್ನು ಭೇಟಿಯಾಗ್ತಿದ್ದಾನೆ. ഇന്ന് വൈകുന്നേരം അവൻ അവളെ കാണുന്നുണ്ട്. ಇನ್ನು പോകുകയാണ്. ಇಲ್ಲಿ ಈ ಪದ ಯಾವ ರೀತಿಯಲ್ಲಿ ಕೊನೆಗೊಳ್ಳುತ್ತದೆ? ಕಯಾണ് ಅಲ್ವಾ? ಯಾವಾಗ ಒಂದು ಕ್ರಿಯಾಪದ ಕಯಾണ് ಅಂತೇಳಿ ಕೊನೆಗೊಳ್ಳುತ್ತದೆ ಅಂಥ ಪದಗಳನ್ನು ಈವಾಗ ನಡೆಯುತ್ತಿರುವ ಕೆಲಸ ಕಾರ್ಯಗಳ ಬಗ್ಗೆ ಹೇಳುವಾಗ ಬಳಕೆ ಮಾಡ್ತೇವೆ. ನಾನು ಇವಾಗ ഓഫീസിಗೆ ಹೋಗ್ತಿದ್ದೇನೆ. ഞാൻ ഇപ്പോൾ ഓഫീസിൽ പോകുകയാണ്.